ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 19. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಹಳೆಯ ಕಥೆಯಲ್ಲಿ ಎಲ್ಲರೂ ಮುಳುಗಿ ಹೋದಾಗಲೇ ಬಿಟ್ಟೂ ಬಿಡದ ಹಾಗೆ ಆರಿದ್ರಾ ಮೊಬೈಲ್ ಸದ್ದು ಮಾಡಲು ಶುರು ಮಾಡಿತ್ತು. ಅದನ್ನು ಕೇಳಿ ಹೋಗಿ ನೋಡಿದವಳ ಮೊಗದಲ್ಲಿ ನೂರಾರು ಪ್ರಶ್ನೆಗಳು ಒಮ್ಮೆಲೆ ದಾಳಿ ಮಾಡಿದ್ದವು. ಯೋಚಿಸುತ್ತಾ ನಿಂತವಳ ಕೈಲಿದ್ದ ಮೊಬೈಲ್ ಮತ್ತೆ ಸದ್ದು ಮಾಡಿದ್ದೆ ರಿಸೀವ್ ಮಾಡಿ ಹಲೋ ಎಂದರೆ ಅತ್ತಲಿನಿಂದ ಮಾತನಾಡಿದವರು ಅದೇನು ಹೇಳಿದರೋ. ಸರಿ, ಈಗಲೇ ಬರ್ತೀನಿ ಎಂದಳು. ಯಾರಮ್ಮ ಫೋನ್ ಮಾಡಿದ್ದು ಎಂದು ಕೇಳಿದರು ಅರುಂಧತಿ ಅಜ್ಜಿ ಮೊಮ್ಮಗಳ ನೋಡಿ. ನಿಮ್ಮ ಮುದ್ದಿನ ಮರಿಮಗನ ಶಾಲೆಯಿಂದ ಫೋನ್. ಈಗಲೇ ಬಂದು ನಿಮ್ಮ ಮಗನ ಕರೆದುಕೊಂಡು ಹೋಗಿ ಟಿ.ಸಿ ಕೊಡ್ತೀನಿ ಅಂತಿದ್ದಾರೆ ಎಂದು ಕೋಪದಲ್ಲಿ ಹೇಳಿದಳು ಆರಿದ್ರ. ಪಾಪ ಕಣಮ್ಮ, ಸಣ್ಣ ಮಗು, ಅದು ಆಡೋ ವಯಸ್ಸಿಗೆ ಶಾಲೆಗೆ ಹಾಕಿದರೆ ಅವನು ತಾನೇ ಏನು ಮಾಡ್ತಾನೆ ಎಂದು ಕೇಳಿದರು ಅರುಂಧತಿ ಅಜ್ಜಿ. ಎಲ್ಲ ನೀವು ಕೊಟ್ಟಿರೋ ಸಲುಗೆ ಅಜ್ಜಿ. ಪಾಪದ ಮಗು ಅಂದರೆ ಹಾಗೇ ಇರಬೇಕು, ಅದು ಬಿಟ್ಟು ಈ ರೀತಿ ಮಾಡೋದು ಅಲ್ಲ. ಈ ವರ್ಷ ಇದು ಅವನ 4ನೇ ಶಾಲೆ, ನೆನಪಿದೆಯಾ ನಿಮಗೆ ಎಂದು ರೇಗಿದಂತೆ ಹೇಳಿದಳು ಆರಿದ್ರ. ಅಲ್ಲಿ ಕುಳಿತು ಅವರ ಮಾತಿಗೆ ಕಿವಿಯಾಗಿದ್ದವರಿಗೆಲ್ಲ ಈ ಸಂಭಾಷಣೆ ಗಂಡು ಮಗು ಎನ್ನುವ ಸುಳುವಿನ ಜೊತೆಗೆ ಸಿಕ್ಕಾಪಟ್ಟೆ ಚೂಟಿ ಎಂದು ಕೂಡ ತಿಳಿಸಿತ್ತು. ನಮ್ಮ ಮೊಮ್ಮಗನ ಹೆಸರೇನು ಆರಿದ್ರ ಎಂದು ಕೇಳಿದರು ಶಂಕರಶಾಸ್ತ್ರಿಗಳು. ಮೊಮ್ಮಗನ ಬಗ್ಗೆ ಕೇಳಿದಾಗಿನಿಂದ ಅವನ ನೋಡುವ ಹಂಬಲ ಹೆಚ್ಚಾಗಿತ್ತು ಅವರಲ್ಲಿ. ಸಮರ್ಥ್ ಎನ್ ಶಾಸ್ತ್ರಿ ಎಂದಳು ಆರಿದ್ರ. ನರಸಿಂಹಶಾಸ್ತ್ರಿ ಮಾತ್ರ ಇದೆಲ್ಲ ಕನಸೇನೋ ಎನ್ನುವ ಹಾಗೆ ಶಿಲೆಯಂತೆ ನಿಂತಿದ್ದ. ಸೌಭಾಗ್ಯ ಅವರು ಸೀದಾ ಬಂದವರೇ ಮಗಳ ಕೆನ್ನೆಗೆ ಜೋರಾಗಿ ಬಾರಿಸಿದರು. ರಪ್ ಎನ್ನುವ ಸದ್ದು ಕೇಳಿ ಕುಳಿತವರು ಎದ್ದು ನಿಂತರೆ ಎಲ್ಲರ ಚಿತ್ತವೀಗ ತಾಯಿ ಮಗಳ ಮೇಲೆ ಇತ್ತು. ನನಗೆ ಇರೋದು ಒಬ್ಬ ಮಗಳು, ಅವಳಿಗೆ ಮದುವೆಯಾಗಿದೆ, ಜೊತೆಗೆ ಮಗು ಕೂಡ ಇದೆ. ಆದರೆ ಈ ತಾಯಿಗೆ ಮಾತ್ರ ಅದರ ಸಣ್ಣ ಸುಳಿವು ಕೂಡ ಇಲ್ಲ. ಚೆನ್ನಾಗಿದೆ ಎಂದು ವ್ಯಂಗ್ಯವಾಗಿ ಹೇಳಿದರು ಸೌಭಾಗ್ಯ. ಬಾಗಿ, ಅವಳಿಗೆ ಯಾಕೆ ಹೊಡಿತಿದೀಯಾ? ಆಗಿರೋದ್ರಲ್ಲಿ ಅವಳ ತಪ್ಪೇನಿಲ್ಲ ಎಂದು ಮೊಮ್ಮಗಳ ಪರ ವಹಿಸಿದರು ಪ್ರತಾಪ್. ಸಾಕು ಅಪ್ಪಾಜಿ, ಇನ್ನೂ ನಿಮ್ಮ ಮೊಮ್ಮಗಳ ಪರ ವಹಿಸುವ ಅವಶ್ಯಕತೆ ಇಲ್ಲ. ಮದುವೆಯಾಗಿ ಮಗು ಇದೆ ಅಂದಮೇಲೆ ಈ ಮದುವೆ ನಾಟಕ ಯಾಕೆ ಆಡಬೇಕಿತ್ತು? ಇರೋ ಮರ್ಯಾದೆ ಕೂಡ ಕಳೆದುಕೊಳ್ಳೋಕಾ ಎಂದು ಪ್ರಶ್ನೆ ಮಾಡಿದರು ಸೌಭಾಗ್ಯ. ನಾಟಕ ಮಾಡಿದ್ದು ನಾನು ಭಾಗ್ಯ, ಅವಳಿಗೆ ಯಾಕೆ ಅಂತೀಯ? ಕಣ್ಮುಂದೆ ಹೆಂಡತಿ ಇದ್ದರೂ ಇಲ್ಲದ ಹಾಗೆ ಇದ್ದವನ ಪರೀಕ್ಷೆ ಮಾಡಬೇಕಿತ್ತು ನಾನು ಎಂದರು ಅರುಂಧತಿ ಅಜ್ಜಿ. ಅಯ್ಯೋ, ಸಾಕು ಮಾಡ್ತೀರಾ ನಿಮ್ಮ ಮಾತು. ನಾವಿಲ್ಲಿಗೆ ಬಂದಿದ್ದು ಮದುವೆ ಬಗ್ಗೆ ತಿಳಿಯೋಕೆ, ಆದರೆ ಇಲ್ಲಿ ಅದೊಂದು ಬಿಟ್ಟು ಮತ್ತೆಲ್ಲ ಚರ್ಚೆ ಆಗ್ತಿದೆ ಎಂದು ರೇಗಿದಳು ನೈದಿಲೆ. ಈಗ ಕತೆ ಹೇಳೋಕೆ ಸಮಯ ಇಲ್ಲ ನನಗೆ. ನನ್ನ ಮಗ ಏನೋ ರಂಪಾಟ ಮಾಡಿದ್ದಾನೆ, ಹೋಗಬೇಕು ಅಲ್ಲಿಗೆ. ಸದ್ಯಕ್ಕೆ ನಿಮಗೆ ಮದುವೆ ಆಗಿದೆ, ಮಗು ಇದೆ ಅನ್ನೋದು ಗೊತ್ತಾಯ್ತಲ್ಲ, ಸಾಕು ಬಿಡಿ. ಅಂದಾಗೆ ನಾನೇನು ನಿಮ್ಮ ಮನೆಗೆ ಬರಲ್ಲ, ಹಾಗೆ ಈ ಮದುವೆ ಬಗ್ಗೆ ಕೂಡ ಎಲ್ಲೂ ಸುಳಿವು ಬಿಟ್ಟು ಕೊಡಲ್ಲ. ನೀವು ಧಾರಾಳವಾಗಿ ನಿಮ್ಮ ತಮ್ಮನಿಗೆ ಇನ್ನೊಂದು ಮದುವೆ ಮಾಡಬಹುದು ಎಂದ ಆರಿದ್ರ ಸೀದಾ ಕೋಣೆಗೆ ನಡೆದಳು. ನೋಡೋ, ನಿನ್ನ ಹೆಂಡತಿ ಎಷ್ಟು ದೌಲತ್ನಿಂದ ಮಾತಾಡ್ತಾಳೆ ಎಂದು ಅಲ್ಲೇ ಇದ್ದ ತಮ್ಮನ ನೋಡಿ ರೇಗಿದಳು ನೈದಿಲೆ. ಈ ನರಸಿಂಹಶಾಸ್ತ್ರಿ ಹೆಂಡತಿ ಅಂದಮೇಲೆ ಇಷ್ಟಾದರೂ ಇರಬೇಕು ಅಲ್ವಾ ಎಂದನವ ನಗುತ್ತ. ಅಮ್ಮ, ಮಗು ಎಲ್ಲಿತ್ತು ಇಷ್ಟು ದಿನ ಎಂದು ಕೇಳಿದರು ಸೌಭಾಗ್ಯ ಮಗಳು ಕೋಣೆಗೆ ಹೋಗಿದ್ದು ನೋಡಿ. ಎಲ್ಲಿ ಅಂದರೆ ನಮ್ಮನೆಯಲ್ಲಿ. ನೀನು ಬಂದಾಗ ನಮ್ಮನೆಯಲ್ಲಿ ಆಡೋ ಮಗು ನೋಡಿ ಎಷ್ಟು ಮುದ್ದಾಗಿದ್ದಾನೆ ಅಂತ ಮುದ್ದಾಡ್ತಿದ್ದೆ ಅಲ್ವಾ, ಅವನೇ ನಿನ್ನ ಮೊಮ್ಮಗ ಎಂದರು ಅರುಂಧತಿ. ಮಗಳ ಮನಸ್ಸಿಗೆ ಆಗಿರುವ ನೋವಿನ ಅರಿವು ಅವರಿಗೂ ಇದೆ. ಆದರೆ ಪರಿಸ್ಥಿತಿ ಮಗಳಿಂದ ಎಲ್ಲವನ್ನು ಮುಚ್ಚಿಡುವ ಹಾಗೆ ಮಾಡಿತ್ತು. ಆಗಷ್ಟೇ ಗಂಡನ ಕಳೆದುಕೊಂಡ ನೋವಿನಿಂದ ಹೊರಬಂದು ಸಹಜವಾಗಿ ಜೀವನ ಮಾಡಲು ಹೆಣಗಾಡುವ ಮಗಳ ಮುಂದೆ ನಿನ್ನ ಮಗಳು ಬಲವಂತವಾಗಿ ಮದುವೆ ಆಗಿದ್ದಾಳೆ, ಅಚಾತುರ್ಯ ನಡೆದು ತಾಯಿ ಆಗ್ತಿದ್ದಾಳೆ, ಗಂಡನ ಬಿಟ್ಟಿದ್ದಾಳೆ ಎನ್ನುವ ಧೈರ್ಯ ಇರಲಿಲ್ಲ ಅವರಿಗೆ. ಈಗ ನೀವು ಇಲ್ಲಿಗೆ ಬಂದು ತುಂಬ ದಿನ ಆಯ್ತಲ್ವಾ, ಮತ್ತೆ ಮಗು ಎಂದು ಕೇಳಿದರು ಅನಸೂಯ. ಮೊಮ್ಮಗನ ಬಗ್ಗೆ ಕೇಳಿ ಅವನ ನೋಡುವ ಹಂಬಲ ಅವರಲ್ಲೂ ಮೂಡಿತ್ತು. ಅವನ ನೋಡಿಕೊಳ್ಳೋಕೆ ಅಂತ ಆಯ ಇದ್ದಾರೆ, ಅವರ ಜೊತೆಗೇ ಇದ್ದಾನೆ. ಸಿಕ್ಕಾಪಟ್ಟೆ ಪೋಲಿ ಅವನು. ಅವನ ಸುಧಾರಿಸೋಕೆ ನಮ್ಮಿಬ್ಬರಿಗೆ ಆಗಲ್ಲ ಎಂದರು ಅರುಂಧತಿ ಅಜ್ಜಿ. ಇಷ್ಟು ದಿನ ಹಾಗಿತ್ತು, ಆದರೆ ಈಗ ನಾವೆಲ್ಲ ಇದ್ದೀವಿ ಅಲ್ವಾ. ಅವನು ನಮ್ಮನೆಗೆ ಬರಲಿ, ನಾನೇ ನೋಡಿಕೊಳ್ತೀನಿ. ನಮ್ಮ ಸ್ವಪ್ನ ಜೊತೆ ಆಡಿಕೊಂಡು ಇರ್ತಾನೆ ಅವನು ಎಂದರು ಅನಸೂಯ. ಗಂಡನೇ ಬೇಡ ಅಂದವಳು ನಾನು, ಇನ್ನು ಮಗುನ ನಿಮ್ಮ ಮನೆಯಲ್ಲಿ ಬಿಡ್ತೀನಿ ಅಂತ ಹೇಗೆ ಅಂದುಕೊಳ್ತೀರಾ? ಆಗಿರೋ ಮದುವೆ ಮರೆತು ಮುಂದೆ ಬಂದಿದ್ದೀನಿ, ನೀವು ಅದನ್ನು ಅಲ್ಲಿಗೆ ಬಿಡಿ ಎಂದ ಆರಿದ್ರ ಸೀದಾ ಹೊರಗಡೆ ನಡೆದರೆ ಅವಳನ್ನೇ ಹಿಂಬಾಲಿಸಿದ ನರಸಿಂಹ. ರೀ, ಏನ್ರಿ ಹೇಳ್ತಿದ್ದಾಳೆ ಅವಳು? ಅಂದರೆ ನಮ್ಮ ಸೊಸೆ ಮೊಮ್ಮಗ ನಮ್ಮನೆಗೆ ಬರಲ್ವಾ ಎಂದು ಕೇಳಿದರು ಅನಸೂಯ ಕಣ್ತುಂಬಿಕೊಂಡು. ಬರ್ತಾಳೆ ಅನಸೂಯ, ಬರದೆ ಎಲ್ಲೋಗ್ತಾಳೆ? ನಾನು ಕಳಿಸ್ತೀನಿ ಅವಳನ್ನು, ಯೋಚನೆ ಮಾಡಬೇಡಿ ಎಂದರು ಸೌಭಾಗ್ಯ. ಮಗಳು ಪೊಲೀಸ್ ಆದರೇನು, ಹೆಣ್ಣು ತಾನೇ. ಹೆಣ್ಣಾದವಳು ಮದುವೆ ಆದಮೇಲೆ ಮಡದಿಯಾಗಿ ಗಂಡನ ಜೊತೆಗೆ ಇರಬೇಕು, ಅದೇ ಸರಿ ಎನ್ನುವುದು ಅವರ ವಾದ. ಕ್ಯಾಬ್ ಬುಕ್ ಮಾಡುತ್ತಾ ಬರುತ್ತಿದ್ದವಳ ಹಿಂದೆಯೇ ಬಂದ ನರಸಿಂಹ.
ಈಗ ಕ್ಯಾಬ್ ಬಂದು ಹೋಗೋ ಅಷ್ಟರಲ್ಲಿ ತುಂಬ ತಡವಾಗುತ್ತೆ, ಬಾ ಹೋಗೋಣ ಎಂದ. ಪರವಾಗಿಲ್ಲ, ನಿಮ್ಮ ಸಹಾಯ ಬೇಕಾಗಿಲ್ಲ ಎಂದಳು ಆರಿದ್ರ ಗಂಭೀರವಾಗಿ. ಅಯ್ಯೋ ಬಾರೆ, ಮಗು ಹೊಟ್ಟೋಕೆ ಸಹಾಯ ಮಾಡಿದ್ದೀನಿ, ಈಗ ಅವನ ಕರೆದುಕೊಂಡು ಬರೋಕ್ಕೆ ಸಹಾಯ ಮಾಡಲ್ವಾ ಎಂದು ಹೇಳಿ ಆರಿದ್ರ ಕೈ ಹಿಡಿದು ನಡೆದ ನರಸಿಂಹ ತನ್ನ ಬೈಕಿನ ಬಳಿಗೆ. ಅವನಿಂದ ಕೈ ಬಿಡಿಸಿಕೊಂಡ ಆರಿದ್ರ, ಏನು ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನಿಮಗೆ? ಅವತ್ತೇ ಹೇಳಿದ್ದೀನಿ ತಾನೇ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ. ಮತ್ತೆ ಮನೆಯಲ್ಲಿ ನಾವು ಮದುವೆ ಆಗಿದ್ದೀನಿ ಅನ್ನೋ ಸತ್ಯ ಯಾಕೆ ಹೇಳಿದ್ರಿ ಎಂದು ರೇಗಿದಂತೆ ಕೇಳಿದಳು. ಈ ಪ್ರಪಂಚದಲ್ಲಿ ಬೇರೆ ಯಾವ ಜಾಗ ಕೂಡ ಇಲ್ಲ ಅನ್ನೋ ಹಾಗೆ ನಾನಿರೋ ಊರಿಗೆ ಬಂದಿದ್ದು ಯಾಕೆ ನೀನು? ಬಂದಿದ್ದು ಅಲ್ಲದೆ ನಮ್ಮನೆಯಲ್ಲೇ ಬಾಡಿಗೆಗೆ ಇದೆಯಾ? ಇದೆಲ್ಲ ಸಾಲದು ಅಂತ ನಮ್ಮ ನೆಂಟರ ಹುಡುಗನ ಮದುವೆ ಆಗೋಕ್ಕೆ ಹೊರಟಿದ್ಯಾ? ಇದೆಲ್ಲ ನೋಡಿಯೂ ನೋಡದ ಹಾಗೆ ಇರೋಕ್ಕೆ ನಂದೇನು ಕಲ್ಲು ಮನಸ್ಸಲ್ಲ. ನಿನಗೆ ಬೇಡದ ಸಂಬಂಧ ಆಗಿರಬಹುದು, ಆದರೆ ನನಗಲ್ಲ. ಹತ್ತು ಬೇಗ, ಅಲ್ಲಿ ಪಾಪ ನನ್ನ ಮಗ ಅದೆಷ್ಟು ಹೆದರಿದಾನೋ ಎಂದ ನರಸಿಂಹ. ಹೆದರ ಮಗನ ಅವನು? ಅದ್ಯಾರಿಗೆ ಏನು ಮಾಡಿದಾನೋ? ಹೇಳಿ ಕೇಳಿ ರೌಡಿ ರಕ್ತ ತಾನೆ ಎಂದು ತನಗೆ ತಾನೇ ಗೊಣಗಿಕೊಂಡಿದ್ದಳು ಆರಿದ್ರ. ಏನಾದರೂ ಹೇಳಿದ್ಯಾ ಎಂದು ಕೇಳಿದ ಶಾಸ್ತ್ರಿ ಹಾಗೆ ಹಿಂದೆ ಬಾಗಿ. ನಿಂಗೇನಾದರೂ ಕೇಳಿಸ್ತಾ ಎಂದು ಅವನನ್ನೇ ಪ್ರಶ್ನೆ ಮಾಡಿದಳು ಆರಿದ್ರ. ಇಲ್ಲ ಎಂದ ಶಾಸ್ತ್ರಿ ಮಾತಿಗೆ, ಹಾಗಾದರೆ ನಾನೂ ಏನೂ ಹೇಳಿಲ್ಲ. ಈಗೇನು ಹೋಗ್ತೀಯಾ ಇಲ್ಲ ನಾನು ಕೆಳಗೆ ಇಳಿಲ್ಲ ಎಂದು ಹೆದರಿಸುವಂತೆ ಕೇಳಿದವಳ ಮಾತಿಗೆ ಬೈಕ್ ಸ್ಟಾರ್ಟ್ ಮಾಡಿದ ಶಾಸ್ತ್ರಿ. ಅಡ್ರೆಸ್ ಹೇಳ್ತೀರಾ ಮೇಡಮ್ ಎಂದು ತುಸು ಜೋರಾಗಿಯೇ ಕೇಳಿದ. ಲಿಟಲ್ ಸ್ಟಾರ್ಸ್ ಕಿಡ್ಸ್ ಸ್ಕೂಲ್, ಸೆಕೆಂಡ್ ಮೈನ್, 3ನೇ ಕ್ರಾಸ್ ಎಂದಳು ಆರಿದ್ರ. ಆರಿದ್ರ ಹೇಳಿದ ಅಡ್ರೆಸ್ ಮುಂದೆ ಬೈಕ್ ನಿಲ್ಲಿಸಿದ ಕೂಡಲೇ ಕೆಳಗೆ ಇಳಿದ ಆರಿದ್ರ ಮುಂದೆ ನಡೆದರೆ ಹಿಂಬಾಲಿಸಿದ ಶಾಸ್ತ್ರಿ. ಪ್ರಿನ್ಸಿಪಾಲರ ಕೊನೆಯಲ್ಲಿದ್ದ ಚೇರಿನ ಮೇಲೆ ಕುಳಿತಿದ್ದ ಸಮರ್ಥ್ ಕೈಕಟ್ಟಿ, ಮೇಡಮ್ ಒಳಗೆ ಬರಬಹುದಾ ಎಂದು ಅನುಮತಿ ಕೇಳಿದ ಕೂಡಲೇ ತಲೆ ಎತ್ತಿ ನೋಡಿದ ಪ್ರಿನ್ಸಿಪಾಲ್, ಮೇಡಮ್ ಬನ್ನಿ ಒಳಗೆ ಎಂದು ಕರೆದರು. ಮಮ್ಮ ಎಂದು ಜೋರಾಗಿ ಕೂಗಿದ ಸಮರ್ಥ್ ಅಮ್ಮನ ನೋಡಿದ ಕೂಡಲೇ. ಅಲ್ಲೇ ಹಿಂದೆ ಬಂದ ಶಾಸ್ತ್ರಿ ನೋಡಿದವ ಪಪ್ಪ ಎಂದು ಕೂಗುತ್ತಾ ಹೋಗಿ ಅವನ ಮುಂದೆ ನಿಂತರೆ ಕಣ್ಮುಂದೆ ಇರುವ ತನ್ನ ಕಂದನ ನೋಡಿದವನ ಕಣ್ಣಂಚು ಒದ್ದೆಯಾಗಿತ್ತು. ಅವನೇ ಎತ್ತಿಕೊಂಡು ಮುದ್ದಿಸಿದ ಶಾಸ್ತ್ರಿ ನೋಡಿದ ಪ್ರಿನ್ಸಿಪಾಲ್, ಮೇಡಮ್ ಸರ್ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳೋಕ್ಕೆ, ಅವನ ಮುದ್ದು ಮಾಡೋದನ್ನು ನೋಡೋಕ್ಕೆ ಅಲ್ಲ ಎಂದು ಖಡಕ್ಕಾಗಿ ಹೇಳಿದರು. ಆರಿದ್ರ ಅಪ್ಪ ಮಗನ ನೋಡಿ ಗುರಾಯಿಸಿದರೆ ಅವಳನ್ನು ನೋಟಕ್ಕೆ ಕ್ಯಾರೆ ಅನ್ನದ ಶಾಸ್ತ್ರಿ, ಹೇಳಿ ಮೇಡಮ್ ಏನು ಮಾಡಿದ್ದಾನೆ ನನ್ನ ಮಗ ಎಂದು ಕೇಳಿದ. ಸರ್, ಕ್ಲಾಸ್ನಲ್ಲಿ ಸುಮ್ಮನೆ ಕೂತಲ್ಲಿ ಕೂರಲ್ಲ, ಪಾಠ ಮಾಡುವಾಗ ಡಿಸ್ಟರ್ಬ್ ಮಾಡ್ತಾನೆ, ಪಕ್ಕದಲ್ಲಿ ಕೂತಿರೋ ಮಕ್ಕಳಿಗೆ ಕಿತಾಪತಿ ಮಾಡ್ತಾನೆ. ಇವತ್ತು ಒಬ್ಬ ಹುಡುಗನಿಗೆ ಪೆನ್ಸಿಲ್ ತಗೊಂಡು ಚುಚ್ಚಿದ್ದಾನೆ, ಅದು ರಕ್ತ ಬರೋ ಥರ. ದಿನಕ್ಕೊಂದು ರಗಳೆ. ಬೇರೆ ಮಕ್ಕಳ ಊಟದ ಬಾಕ್ಸ್ ತಗೊಂಡು ತಿಂತಾನೆ, ಕೇಳಿದರೆ ನಂದು ತಿನ್ನು ನೀನು ಅಂತಾನೆ ಎಂದು ದೂರುಗಳ ಪಟ್ಟಿ ಹೇಳಿದರು ಪ್ರಿನ್ಸಿಪಾಲ್ ಮೇಡಮ್. ಆರಿದ್ರ ಇದೆಲ್ಲ ಹೊಸದಲ್ಲ ಎನ್ನುವಂತೆ ನಿಟ್ಟುಸಿರು ಬಿಟ್ಟರೆ, ಇಷ್ಟೇ ತಾನೇ ಮೇಡಮ್, ಇದನ್ನು ಮಕ್ಕಳು ಮಾಡದೆ ನಾನು ನೀವು ಮಾಡೋಕ್ಕೆ ಆಗುತ್ತಾ? ಇನ್ನೂ 3.5 ವರ್ಷದ ಮಕ್ಕಳು ಆಡೋದು ಬಿಟ್ಟು ಓದು ಅಂದರೆ ಅದಕ್ಕೆ ಅರ್ಥ ಇದೆಯಾ? ಪಾಠ ಮಾಡೋವಾಗ ಡಿಸ್ಟರ್ಬ್ ಮಾಡದೆ ಇನ್ನೇನು ಕೂತು ಪಾಠ ಕೇಳಿ ಅವನೇನು ಪಬ್ಲಿಕ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾ? ಇಷ್ಟು ಸಣ್ಣ ಮಕ್ಕಳಿಗೆ ನೀವು ಮಾಡ್ತಿರೋದು ಹಿಂಸೆ, ಅವನು ಬೇರೆ ಮಕ್ಕಳಿಗೆ ಕೊಡೋದು ಅಲ್ಲ. ಆರಾಮಾಗಿ ಆಡೋ ಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಅವರಿಗೆ ಹಿಂಸೆ ಕೊಡ್ತಿರೋದು ನೀವು ಎಂದು ಜೋರಾಗಿ ರೇಗಿದ ಶಾಸ್ತ್ರಿ. ಹಾಗಾದರೆ ನಿಮ್ಮ ಮಗನ ಕರೆದುಕೊಂಡು ಹೋಗಿ, ನೀವೇ ನೋಡಿಕೊಳ್ಳಿ ಸರ್ ಎಂದು ಬಿಟ್ಟರು ಪ್ರಿನ್ಸಿಪಾಲ್ ಮೇಡಮ್. ಕೋಪದಲ್ಲಿ ಅವರ ಮಗನ ತಪ್ಪು ಹೇಳಿದರೆ ಅವನಿಗೆ ಬುದ್ಧಿ ಹೇಳೋದು ಬಿಟ್ಟು ತಮ್ಮನ್ನೇ ಅಂದಾಡುವವನ ಮೇಲೆ ಕೋಪ ಬಂದಿತ್ತು ಅವರಿಗೆ. ಈಗ ನೀವು ಹೇಳದೇ ಇದ್ದರೂ ನಾನು ಅದನ್ನೇ ಮಾಡೋದು ಎಂದ ಶಾಸ್ತ್ರಿ. ಏಯ್ ಬಾರೆ ಹೋಗೋಣ ಎಂದು ಮಡದಿಯ ಕೈ ಹಿಡಿದು ನಡೆದರೆ ಆರಿದ್ರಾಗೆ ಹಣೆ ಚಚ್ಚಿಕೊಳ್ಳುವಂತೆ ಆಗಿತ್ತು. ಶಾಲೆಯಿಂದ ಹೊರಗಡೆ ಬಂದ ಕೂಡಲೇ, ಏಯ್ ನಿಂಗೇನು ಬುದ್ಧಿ ಇದೆಯಾ ಇಲ್ವಾ? ಯಾಕೆ ಹಾಗೆಲ್ಲ ಮಾತಾಡಿದ್ಯಾ ಅಲ್ಲಿ ಎಂದು ಜೋರು ಮಾಡಿದಳು ಆರಿದ್ರ. ಆದರೆ ಅವಳು ಹೇಳಿದ್ದು ತನಗಲ್ಲ ಎನ್ನುವಂತೆ ತನ್ನ ಮಗನ ತನ್ನ ಬುಲೆಟ್ ಮೇಲೆ ನಿಲ್ಲಿಸಿದ ಶಾಸ್ತ್ರಿ ಅವನ ಮೊಗವನ್ನೇ ದಿಟ್ಟಿಸಿದ. ಮುದ್ದಾಗಿ ಗುಂಡಾಗಿದ್ದ ಮಗುವನ್ನು ಯಾರು ನೋಡಿದರೂ ಹೇಳಬಹುದು ಶಾಸ್ತ್ರಿಯ ಮಗನೇ ಎಂದು. ಅಷ್ಟು ಹೋಲಿಕೆ ಇತ್ತು ಅಪ್ಪ ಮಗನಿಗೆ. ಕೂದಲನ್ನು ಹಿಂದೆ ಜುಟ್ಟು ಕಟ್ಟಿದ್ದರೆ ಹಣೆಯಲ್ಲಿ ಗಂಧದ ಉದ್ದ ನಾಮವಿತ್ತು. ಕೊರಳಿಗೆ ಕಪ್ಪು ದಾರ ಕಟ್ಟಿದ್ದರೆ ಎರಡೂ ಕೈಗೆ ಬೆಳ್ಳಿಯ ಕಡಗ, ಜೊತೆಗೆ ಕಾಲಿಗೂ ತುಸು ದಪ್ಪ ಎನಿಸುವ ಕಡಗ ಹಾಕಿತ್ತು. ಕಚ್ಚೆಯ ಹಾಗಿರುವ ಪ್ಯಾಂಟ್ ಮೇಲೆ ಶರ್ಟ್ ಹಾಕಿದ್ದು ಅವನ ಅಂದ ಮತ್ತಷ್ಟು ಎದ್ದು ಕಾಣುವಂತೆ ಮಾಡಿತ್ತೇನೋ, ಇಲ್ಲ ಮಕ್ಕಳು ಹೇಗಿದ್ದರೂ ಚಂದ ಎನ್ನುವ ಕಾರಣವೋ. ಮಗನನ್ನೇ ನೋಡುತ್ತಾ ಕಳೆದು ಹೋದವನ ಎಚ್ಚರಿಸಿದ್ದು, ಪಪ್ಪ ನೀನು ಬಾರಿಂದ ಬಂದ ಎಂದು ಕೇಳಿದ ಮಗನ ಪ್ರಶ್ನೆ. ಅದನ್ನು ಕೇಳಿ ಎದೆ ದಸಕ್ ಎಂದಿತು. ಏಯ್ ಏನೋ ಹೇಳ್ತಿದ್ಯಾ? ಏರ್ ಹೇಳಿದ್ದು ನಿಂಗೆ ಎಂದು ರೇಗಿದ ಶಾಸ್ತ್ರಿ. ಮಮ್ಮನೇ ಹೇಳಿದ್ದು, ಪಪ್ಪ ಬಾರ್ಗೆ ಹೋಗಿದೆ, ತುಂಬ ಡೇ ಆದಮೇಲೆ ಬರುತ್ತೆ ಅಂತ ಎಂದು ಹೇಳಿದ ಸಮರ್ಥ್. ಅವನ ಮಾತು ಕೇಳಿ, ಏಯ್ ಏನೇ ಹೇಳಿದ್ಯಾ ನನ್ನ ಮಗನಿಗೆ? ನನ್ನ ಬಗ್ಗೆ ಕೋಪ ಇದೆ ಓಕೆ, ಆದರೆ ಆ ಕೋಪನ ಯಾರಾದರೂ ಈ ಥರ ತೀರಿಸ್ತಾರಾ? ನನ್ನ ಕುಡುಕ ಮಾಡಿದ್ಯಾ ಎಂದು ರೇಗಿದ ಶಾಸ್ತ್ರಿ. ಗಂಡನ ದುರುಗುಟ್ಟಿ ನೋಡಿದ ಆರಿದ್ರ
ಅವನು ಹೇಳ್ತಿರೋದು ಫಾರಿನ್ ಅಂತ, ಪೂರ್ತಿ ಮಾತಾಡೋಕ್ಕೆ ಬರಲ್ಲ ಇನ್ನ ಅವನಿಗೆ ಎಂದಳು ಸಿಟ್ಟಿನಿಂದ. ಫಾರಿನ್ ಎನ್ನುವುದು ಮಗನ ಬಾಯಲ್ಲಿ ಬಾರ್ ಆಗಿದ್ದು ಕೇಳಿ ನಗು ಬಂದರೂ ನಗಲಾರದ ಪರಿಸ್ಥಿತಿ ಅವಳದು. ಮುಂದೆ ಆದಷ್ಟು ಬೇಗ ಬರುತ್ತೆ, ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ.